ಜೀವನದಲ್ಲಿ ಚೆಲ್ಲಾಟ ಮಾಡಿ ಅವರ ದಾರಿ ತಪ್ಪಿಸುವಂತೆ ಕೆಲಸಗಳನ್ನ ಮಾಡ್ತೀವಿ. ಇದು ಸರಿಯಲ್ಲ. ಇದಕ್ಕೆ ತಕ್ಕ ಉತ್ತರವನ್ನು ಜನರೇ ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಬದ್ಧರಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ನೀಡಿದ ಪ್ರಕಾರ ಆದೇಶ ನಮ್ಮ ಕೈಗೆ ಸೇರಿದ ನಂತರ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತೇವೆ. ಒಂದು ವೇಳೆ ಯಾವುದೇ ರೀತಿಯ ಸಂಘರ್ಷಗಳು ಪ್ರಾರಂಭ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಯಾಕಂದ್ರೆ ಹಿಜಾಬನ್ನು ಈಗ ಅವಕಾಶ ಕೊಟ್ಟಾಗ ನಾಳೆ ಈ ಹಿಂದೆ ಕೇಸರಿ ಶಾಲ್ ಇರ್ಬೋದು, ಬೇರೆ ಬೇರೆ ರೀತಿಯ ಅಭಿಯಾನಗಳು ಪ್ರಾರಂಭವಾಗಿತ್ತು. ಒಂದು ವೇಳೆ ಇವರೇ ಅದಕ್ಕೆ ಇಂಟರ್ನೆಟ್ ಆಗಿ ಚಾಲನೆ ಕೊಟ್ಟಾಗ್ತದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಅವರಿಗೆ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರು ಆಲೋಚನೆ ಮಾಡುವುದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗೆ ಯಾವ ರೀತಿ ಅನುದಾನ ಕೊಡಿದೀವಿ ಅನ್ನೋದು ಗೊತ್ತಿಲ್ಲ. ಕೇವಲ ದಾರಿ ತಪ್ಪಿಸುವಂತೆ ಕೆಲಸಗಳನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಬಹುಶಃ ಈಗ 77 ಅರೆಯಲ್ಲಿ ಇದ್ದಾರೆ. ಬಹುಶಃ ಅವರು ಭವಿಷ್ಯದಲ್ಲಿ ನಿವೃತ್ತಿ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು. ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಸರ್ವನಾಶ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನನಗೆ ಅನಿಸ್ತದೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಆದೇಶವನ್ನು ಪುನರ್ ಪರಿಶೀಲಿಸಿ ವಾಪಸ್ ತೆಗೆದುಕೊಳ್ಳುವುದು ಸೂಕ್ತ. ಇಲ್ಲದಿದ್ದಕ್ಕೆ ಪಕ್ಷದ ಹಿರಿಯರಿರ್ಬೋದು, ಪಕ್ಷದ ಕಾನೂನು ತಜ್ಞರಿಗೆ ಚರ್ಚೆ ಮಾಡಿ ಅದಕ್ಕೆ ಸರಿಯಾದ ವ್ಯವಸ್ಥೆಗಳಿಗೆ ನಾವು ಮುಂದಾಗ್ತೇವೆ. ರಾಜ್ಯ ಅಂತ ಪ್ರಶ್ನೆ ಇಲ್ಲ. ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಬರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು. ನಾವಾಗಿ ಯಾವುದೇ ರೀತಿಯ ಭೇದ ಭಾವಗಳನ್ನು ಮಾಡಲಿಲ್ಲ. ಪವಿತ್ರವಾದ ಒಂದು ಸ್ಥಳ ಎಂದರೆ ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಅಲ್ಲಿ ನಾವು ರಾಜಕೀಯ ಮಾಡಲಿಲ್ಲ. ಯಾಕಂದ್ರೆ ಯಾವುದೇ ರೀತಿಯ ವಿಷ ಬೀಜ ಬಿತ್ತುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಬಿಟ್ಟು ನಾವಿರುವಾಗ ನಾವು ಸಂಪೂರ್ಣವಾಗಿ ಅವರಿಗೆ ನ್ಯಾಯ ಕೊಡೋದು. ಇವತ್ತು ನೋಡಿ, ಶಾಲೆಗಳಲ್ಲಿ ಇವತ್ತು ಟಾಯ್ಲೆಟ್ ಇರ್ಬೋದು, ಮೂಲಭೂತ ಸೌಕರ್ಯಗಳ ಕೊರತೆ ಉಂಟು. ಬೈಸಿಕಲ್ ಅನ್ನು ಈ ಹಿಂದೆ ನಮ್ಮ ಸರ್ಕಾರ ನೀಡುತ್ತಿದ್ದದನ್ನು ತಡೆ ಹಿಡಿದಿದ್ದಾರೆ. ಇವತ್ತು ಶಿಕ್ಷಕರಿಗೆ ವೇತನ ಆಗುವುದು ವಿಳಂಬ ಆಗ್ತಿದೆ. ಅದನ್ನೆಲ್ಲ ಸರಿಪಡಿಸಿಕೊಳ್ಳಲಿಲ್ಲ. ಅದರಲ್ಲಿ ಜೊತೆಗೆ ಉಡುಪಿಯಂಥ ಭಾಗದಲ್ಲಿ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಪ್ರಾರಂಭ ಮಾಡಿದರೆ ಕೇಳಿದರೆ PFI ಸಂಘಟನೆಯಲ್ಲಿ. ಇವತ್ತು PFI ಸಂಘಟನೆಗಳು ಇವತ್ತು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿ NIA ಅವರು ಆ ಸಂಘಟನೆಯನ್ನು ಬ್ಯಾನ್ ಮಾಡಿದ್ದಾರೆ. ಈ ಹಿಂದೆ ಹಿಜಾಬ್ ಪ್ರಕರಣದ ಹಿಂದೆ ಇದ್ದ ಕಾನೂನನ್ನು ಕೈವಾಡ ಕೇಳಿದರೆ PFI. ಅದು ಇವತ್ತು PFIಗೂ ಕಾಂಗ್ರೆಸ್ಗೆ ಬಹಳ ಅನುಕೂಲ ಅಂತ ಕಾಣಿಸ್ತದೆ. ಅಪ್ಪ ಒಂದೇ ಅಮ್ಮ ಎರಡು ಅಂತ ಕಾಣ್ತದೆ. ಅದರ ದೃಷ್ಟಿಯಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಲೋಚನೆ ಮಾಡೋದು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ.